ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಬಲಿ ಮಹಾರಾಜನು ಸಮಸ್ತ ವಿಶ್ವವನ್ನು ವಾಮನದೇವನಿಗೆ ಒಪ್ಪಿಸಿದ ಕುರಿತಾಗಿ ನಾವು ಈಗ ತಿಳಿದುಕೊಳ್ಳೋಣ. ಶುಕ್ರಾಚಾರ್ಯರ ಮಾತುಗಳನ್ನು ಕೇಳಿದ ನಂತರ ಬಲಿಯು ಯೋಚನಾಮಗ್ನನಾದನು. ಕೊಟ್ಟ ಮಾತನ್ನು ನಡೆಸದೇ ಇರುವುದು ಯುಕ್ತವಲ್ಲ. ಪ್ರತಿಯೊಬ್ಬನೂ ಸುಳ್ಳಿಗೆ ಉಂಟಾಗುವ ಪಾಪಕರ ಪ್ರತಿಕ್ರಿಯೆಗಳನ್ನು ಕುರಿತು ಭಯಪಡಬೇಕು. ಏಕೆಂದರೆ ಭೂಮಾತೆಯು ಸುಳ್ಳುಗಾರನಾದ ಪಾಪಿಯ ಭಾರವನ್ನು ಹೊರಲು ಇಷ್ಟಪಡುವುದಿಲ್ಲ. ರಾಜ್ಯದ ಅಥವಾ ಸಾಮ್ರಾಜ್ಯದ ವಿಸ್ತರಣೆ ಎಂಬುದು ಅನಿತ್ಯವಾಗಿರುತ್ತದೆ. ಜನಸಾಮಾನ್ಯರಿಗೆ ಏನೂ ಪ್ರಯೋಜನವಿಲ್ಲದೆ ಇರುವುದಾದರೆ ಅಂತಹ ವಿಸ್ತರಣೆಗೆ ಏನೂ ಬೆಲೆ ಇರಲಾರದು. ಪೂರ್ವಕಾಲದಲ್ಲಿ ಎಲ್ಲ ಮಹಾರಾಜರು ಮತ್ತು ಚಕ್ರವರ್ತಿಗಳು ಸಾಮಾನ್ಯ ಜನರ ಹಿತೋದ್ದೇಶದಿಂದ ತಮ್ಮ ಸಾಮ್ರಾಜ್ಯಗಳನ್ನು ವಿಸ್ತರಿಸಿದರು. ನಿಜವಾಗಿಯೂ ಸಾಮಾನ್ಯ ಸಾರ್ವಜನಿಕರ ಹಿತಕ್ಕಾಗಿ ಅಂತಹ ಕಾರ್ಯಗಳಲ್ಲಿ ನಿರತರಾಗಿ ಕೆಲವು ಸಂದರ್ಭಗಳಲ್ಲಿ ಶ್ರೇಷ್ಠ ಮನುಷ್ಯರು ತಮ್ಮ ಪ್ರಾಣಗಳನ್ನು ಕೂಡ ಬಲಿದಾನ ಮಾಡಿದರು. ತನ್ನ ಕಾರ್ಯಗಳಲ್ಲಿ ಭವ್ಯನಾಗಿರುವವನು ಯಾವಾಗಲೂ ಬದುಕಿರುತ್ತಾನೆ ಮತ್ತು ಎಂದೂ ಸಾಯುವುದಿಲ್ಲ ಎಂದು ಹೇಳಲಾಗಿದೆ. ಆದ್ದರಿಂದ ಕೀರ್ತಿಯು ಬಾಳಿನ ಗುರಿಯಾಗಬೇಕು. ಒಬ್ಬನು ಒಳ್ಳೆಯ ಕೀರ್ತಿಗಾಗಿ ಬಡತನದ ಬವಣೆಗೆ ಒಳಗಾದರೂ ಅದೊಂದು ನಷ್ಟವಲ್ಲ. ಬಲಿಮಹಾರಾಜನು ಯೋಚಿಸುವುದೇನೆಂದರೆ, ಈ ಬ್ರಹ್ಮಚಾರಿ ವಾಮನದೇವನು ಭಗವಾನ್ ವಿಷ್ಣುವೇ ಆಗಿದ್ದರೂ ಆ ಭಗವಂತನು ತನ್ನ ದಾನವನ್ನು ಸ್ವೀಕರಿಸಿದರೆ ಮತ್ತು ಆಮೇಲೆ ತನ್ನನ್ನೇ ಬಂಧಿಸಿದರೆ ತಾನು ಅವನನ್ನು ದ್ವೇಷಿಸುವುದಿಲ್ಲ ಎಂಬುದಾಗಿ. ಈ ಎಲ್ಲ ಅಂಶಗಳನ್ನು ಯೋಚಿಸಿಕೊಂಡು ಬಲಿಮಹಾರಾಜನು ಕೊನೆಗೆ ತನ್ನದೆಲ್ಲವನ್ನು ದಾನವಾಗಿ ಕೊಟ್ಟುಬಿಟ್ಟನು. ಆಗ ವಾಮನದೇವನು ಒಡನೆಯೇ ತನ್ನನ್ನು ವಿಶ್ವದೇಹಿಯಾಗಿ ವಿಸ್ತರಿಸಿಕೊಂಡನು. ಭಗವಾನ್ ವಾಮನದೇವನ ಅನುಗ್ರಹದಿಂದ ಭಗವಂತನು ಸರ್ವವ್ಯಾಪಿಯೆಂದು ಮತ್ತು ಪ್ರತಿಯೊಂದು ಅವನ ದೇಹದಲ್ಲಿ ಆಶ್ರಯಗೊಂಡಿದೆಯೆಂದು ಬಲಿಮಹಾರಾಜನು ಕಾಣಬಲ್ಲವನಾದನು. ಬಲಿಮಹಾರಾಜನು ವಾಮನದೇವನನ್ನು ಕಿರೀಟ, ಪೀತಾಂಬರ, ಶ್ರೀವತ್ಸಾಂಕ, ಕೌಸ್ತುಭರತ್ನ, ಪುಷ್ಪಮಾಲೆ ಮತ್ತು ಶರೀರವನ್ನು ಪೂರ್ಣವಾಗಿ ಅಲಂಕರಿಸಿರುವ ಭೂಷಣಗಳು ಇವನ್ನು ಧರಿಸಿಕೊಂಡಿರುವ ಪರಮವಿಷ್ಣುವನ್ನಾಗಿ ಕಾಣಬಲ್ಲವನಾದನು. ಭಗವಂತನು ನಿಧಾನವಾಗಿ ಭೂಮಿಯ ಮೇಲ್ಭಾಗವನ್ನೆಲ್ಲ ಮುಸುಕಿದನು ಮತ್ತು ತನ್ನ ದೇಹವನ್ನು ವಿಸ್ತರಿಸುತ್ತಾ ಆಕಾಶವನ್ನು ಪೂರ್ಣವಾಗಿ ವ್ಯಾಪಿಸಿದನು. ತನ್ನ ಕೈಗಳಿಂದ ಅವನು ಎಲ್ಲ ದಿಕ್ಕುಗಳನ್ನು ಆವರಿಸಿದನು ಮತ್ತು ತನ್ನ ಎರಡನೆಯ ಹೆಜ್ಜೆಯಿಂದ ಅವನು ಊರ್ಧ್ವಲೋಕಗಳನ್ನು ಪೂರ್ತಿಯಾಗಿ ಆವರಿಸಿದನು. ಆದುದರಿಂದ ಅವನು ತನ್ನ ಮೂರನೆಯ ಹೆಜ್ಜೆಯನ್ನು ಇಡಬಹುದಾದ ಖಾಲಿ ಜಾಗವೇ ಇರಲಿಲ್ಲ. ಕುಲಪುರೋಹಿತರೂ ಗುರುಗಳೂ ಆದಂತಹ ಶುಕ್ರಾಚಾರ್ಯರ ಮಾತುಗಳನ್ನು ಕೇಳಿ ಬಲಿಮಹಾರಾಜನು ಸ್ವಲ್ಪ ಹೊತ್ತು ಮೌನವಾಗಿದ್ದನು. ಅನಂತರ ಪೂರ್ಣ ವಿಚಾರದಿಂದ ತನ್ನ ಗುರುವಿಗೆ ಉತ್ತರವನ್ನು ನೀಡಿದನು. ಬಲಿಮಹಾರಾಜನು ಸಂದಿಗ್ಧ ಸ್ಥಿತಿಯಲ್ಲಿ ಮೌನವಾಗಿದ್ದನು. ಅವನು ತನ್ನ ಗುರುವಾಗಿರುವ ಶುಕ್ರಾಚಾರ್ಯರ ಅಪ್ಪಣೆಗೆ ಹೇಗೆ ಅವಿಧೇಯನಾಗಬಲ್ಲನು? ಬಲಿಮಹಾರಾಜನಂತಹ ಸಾತ್ವಿಕ ವ್ಯಕ್ತಿತ್ವವುಳ್ಳಾತನಿಗೆ ತನ್ನ ಗುರುವು ಉಪದೇಶಿಸಿದ ಪ್ರಕಾರ ಆಜ್ಞಾಪಾಲನೆಯನ್ನು ಮಾಡುವುದು ಕರ್ತವ್ಯವಾಗಿರುತ್ತದೆ. ಆದರೆ ಬಲಿಮಹಾರಾಜನು ಶುಕ್ರಾಚಾರ್ಯರನ್ನು ಇನ್ನು ಮುಂದೆ ಗುರುವೆಂದು ಒಪ್ಪಿಕೊಳ್ಳುವುದು ತಕ್ಕುದಲ್ಲವೆಂದು ಯೋಚಿಸಿದನು. ಏಕೆಂದರೆ ಅವರು ಓರ್ವ ಗುರುವಿನ ಕರ್ತವ್ಯದಿಂದ ದೂರ ಸರಿದಿದ್ದರು. ಶಾಸ್ತ್ರದ ಪ್ರಕಾರ ಶಿಷ್ಯನನ್ನು ಭಗವದ್ಧಾಮಕ್ಕೆ ಒಯ್ಯುವುದು ಗುರುವಿನ ಕರ್ತವ್ಯವಾಗಿರುತ್ತದೆ. ಹಾಗೆ ಮಾಡಲು ಅವರು ಅಸಮರ್ಥರಾದರೆ ಮತ್ತು ಅದಕ್ಕೆ ಬದಲಾಗಿ ಭಗವದ್ಧಾಮಕ್ಕೆ ಮರಳಲು ಶಿಷ್ಯನಿಗೆ ಅಡ್ಡಿಪಡಿಸುವುದಾದರೆ ಅವರು ಗುರುವಾಗಿರಬಾರದು. ಗುರುರ್ನ ಸಸ್ಯಾತ್. ತನ್ನ ಶಿಷ್ಯನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಸಮರ್ಥನನ್ನಾಗಿ ಮಾಡಲಾರದೇ ಇರುವವರಿಗೆ ಒಬ್ಬರು ಗುರುವಾಗಬಾರದು. ಭಗವಾನ್ ವಿಷ್ಣುವಿನ ಭಕ್ತನಾಗುವುದು ಜೀವನದ ಲಕ್ಷ್ಯವಾಗಿರುತ್ತದೆ. ಆದ್ದರಿಂದ ಒಬ್ಬನು ಭೌತಿಕ ಅಸ್ತಿತ್ವದ ಬಂಧನದಿಂದ ಮುಕ್ತನಾಗಬಹುದು. ಗುರುವು ಶಿಷ್ಯನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ವೃದ್ಧಿಪಡಿಸುತ್ತಾ ಈ ಹಂತವನ್ನು ಹೊಂದಲು ಅವನಿಗೆ ಸಹಾಯ ಮಾಡುವನು. ಈಗ ಶುಕ್ರಾಚಾರ್ಯರು ಬಲಿಯು ವಾಮನದೇವನಿಗೆ ಮಾಡಿದ ವಾಗ್ದಾನವನ್ನು ನಿರಾಕರಿಸುವಂತೆ ಬೋಧಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ತಾನು ತನ್ನ ಗುರುವಿನ ಆಜ್ಞೆಯನ್ನು ಮೀರಿದರೆ ತಪ್ಪಾಗದು ಎಂದು ಬಲಿಮಹಾರಾಜನು ಯೋಚಿಸಿದನು. ತಾನು ತನ್ನ ಗುರುವಿನ ಸೂಚನೆಯನ್ನು ಸ್ವೀಕರಿಸಬೇಕೋ ಅಥವಾ ಸ್ವತಂತ್ರವಾಗಿ ದೇವೋತ್ತಮ ಪರಮಪುರುಷನನ್ನು ತುಷ್ಟಿಪಡಿಸಲು ಅವಶ್ಯವಾದ ಪ್ರತಿಯೊಂದನ್ನು ಮಾಡಬೇಕೋ ಎಂಬ ಮುಖ್ಯಾಂಶದ ಮೇಲೆ ಅವನು ಯೋಚನೆ ಮಾಡಿದನು. ಗುರುವಿನ ವಾಕ್ಯದ ಉಲ್ಲಂಘನೆಯ ಅಪಾಯವನ್ನು ಎದುರಿಸಿಯಾದರೂ ಎಲ್ಲ ಸಂದರ್ಭಗಳಲ್ಲಿಯೂ ಭಗವಾನ್ ವಿಷ್ಣುವನ್ನು ಸಂತುಷ್ಟಿಪಡಿಸಬೇಕೆಂದು ಅವನು ತೀರ್ಮಾನಿಸಿದನು. ಗುರು ಎನಿಸಿಕೊಂಡವರು ವಿಷ್ಣು ಭಕ್ತಿಯ ತತ್ವಕ್ಕೆ ವಿರುದ್ಧವಾಗಿ ಹೋಗುವುದಾದರೆ ಅಂತಹವರನ್ನು ಗುರುವಾಗಿ ಸ್ವೀಕರಿಸಬಾರದು. ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದಃ ಅವೈಷ್ಣವೋ ಗುರುರ್ನ ಸ್ಯಾತ್ ವೈಷ್ಣವ ಶ್ವಪಚೋ ಗುರುಹು. ಒಳ್ಳೆಯ ವಿದ್ವಾಂಸನಾದ ಬ್ರಾಹ್ಮಣನು
ವೇದಜ್ಞಾನದ ಸಕಲ ವಿಷಯಗಳಲ್ಲಿ ಪರಿಣತನಾಗಿಯೂ ಅವನು ವೈಷ್ಣವನಲ್ಲದಿದ್ದರೆ ಗುರುವಾಗಲು ಯೋಗ್ಯನಾಗಿರುವುದಿಲ್ಲ. ಆದರೆ ನೀಚಕುಲದಲ್ಲಿ ಜನಿಸಿದ್ದರೂ ವೈಷ್ಣವನಾಗಿದ್ದರೆ ಅವನು ಗುರುವಾಗಬಲ್ಲನು. ಬಲಿ ಮಹಾರಾಜನು ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ಈ ರೀತಿಯಾಗಿ ನುಡಿದನು. ನೀವು ಮೊದಲೇ ಹೇಳಿರುವಂತೆ ಒಬ್ಬನ ಆರ್ಥಿಕ ಉನ್ನತಿಗೆ, ಇಂದ್ರಿಯ ತೋಷಣಕ್ಕೆ, ಕೀರ್ತಿಗೆ ಮತ್ತು ಜೀವನೋಪಾಯಕ್ಕೆ ಬಾಧಕವಾಗಿರುವ ಧರ್ಮತತ್ವವು ಗೃಹಸ್ಥಾಶ್ರಮಿಗೆ ಅನುಸರಣೀಯವಾದ ಕರ್ತವ್ಯವಾಗಿರುತ್ತದೆ. ಈ ಧಾರ್ಮಿಕ ತತ್ವವು ಸರಿಯಾದುದು ಎಂದು ನಾನು ಕೂಡ ತಿಳಿಯುತ್ತೇನೆ. ನಾನು ಪ್ರಹ್ಲಾದ ಮಹಾರಾಜನ ಮೊಮ್ಮಗ. ನಾನು ಮೊದಲೇ ಈ ಭೂಮಿಯನ್ನು ಕೊಡುವೆನೆಂದು ಹೇಳಿರುವಾಗ ಹಣದ ಲೋಭದಿಂದ ನನ್ನ ವಾಗ್ದಾನವನ್ನು ಹೇಗೆ ಹಿಂದೆಗೆದುಕೊಳ್ಳಬಲ್ಲೆ? ನಾನೊಬ್ಬ ಸಾಮಾನ್ಯ ಮೋಸಗಾರನ ಹಾಗೆ, ಮುಖ್ಯವಾಗಿ ಒಬ್ಬ ಬ್ರಾಹ್ಮಣನ ವಿಷಯದಲ್ಲಿ ಹೇಗೆ ತಾನೇ ವರ್ತಿಸಬಲ್ಲೆನು? ಅಸತ್ಯಕ್ಕಿಂತ ಹೆಚ್ಚು ಪಾಪಕರವಾದದ್ದು ಇನ್ನೊಂದಿಲ್ಲ. ಆದ್ದರಿಂದಲೇ ಭೂಮಾತೆಯು ಒಮ್ಮೆ ಸುಳ್ಳಾಡತಕ್ಕ ಒಬ್ಬ ಮನುಷ್ಯನಿಗಿಂತ ಯಾವುದೇ ಭಾರ ವಸ್ತುವನ್ನಾದರೂ ನಾನು ಹೊರಬಲ್ಲೆ ಎಂದಿದ್ದಳು. ನಾನು ಬ್ರಾಹ್ಮಣನನ್ನು ವಂಚಿಸಲು ಭಯಪಡುವುದರ ಮಟ್ಟಿಗೆ ನರಕಕ್ಕೆ, ಬಡತನಕ್ಕೆ, ದುಃಖದ ಸಾಗರಕ್ಕೆ, ನನ್ನ ಸ್ಥಾನಚ್ಯುತಿಗೆ ಅಥವಾ ಮರಣಕ್ಕೆ ಕೂಡ ಹೆದರುವುದಿಲ್ಲ. ಈ ಜಗತ್ತಿನ ಸಕಲ ಭೌತಿಕ ಸಂಪತ್ತುಗಳು ಮರಣ ಉಂಟಾದಾಗ ಅವುಗಳ ಒಡೆಯನಿಂದ ಬೇರ್ಪಡುವುದನ್ನು ನೀವು ಕೂಡ ಕಾಣಬಲ್ಲಿರಿ. ವಾಮನದೇವನಿಗೆ ಕೊಟ್ಟ ಯಾವುದೇ ದಾನಗಳಿಂದ ಅವನು ಸಂತೃಪ್ತನಾಗದೇ ಇದ್ದರೆ ಸಾಯುವ ವೇಳೆ ಕಳೆದುಕೊಳ್ಳುವಂತೆ ವಿಧಿಸಲಾದ ಸಂಪತ್ತುಗಳಿಂದ ಅವನನ್ನೇಕೆ ತುಷ್ಟಿಪಡಿಸಬಾರದು? ದಧೀಚಿ, ಶಿಬಿ ಮತ್ತು ಇತರ ಅನೇಕ ಮಹಾಪುರುಷರು ಸರ್ವಜನ ಹಿತಕ್ಕಾಗಿ ತಮ್ಮ ಪ್ರಾಣಗಳನ್ನು ಕೂಡ ತ್ಯಾಗ ಮಾಡಲು ಒಪ್ಪುವವರಾಗಿದ್ದರು. ಇದು ಇತಿಹಾಸ ಸಾಕ್ಷ್ಯವಾಗಿರುತ್ತದೆ. ಹೀಗಿರುವಾಗ ಈ ಕ್ಷುದ್ರವಾದ ಭೂಮಿಯನ್ನೇಕೆ ತ್ಯಾಗ ಮಾಡಬಾರದು? ಅದಕ್ಕೆ ವಿರುದ್ಧವಾಗಿ ಗಂಭೀರವಾಗಿ ಯೋಚಿಸತಕ್ಕದ್ದು ಏನಿದೆ? ಹೇ ಬ್ರಾಹ್ಮಣೋತ್ತಮರೇ, ಯುದ್ಧಕ್ಕೆಂದು ಹಿಂಜರಿಯದ ಮಹಾದೈತ್ಯರಾಜರು ಈ ಭೂಮಿಯನ್ನು ಆಳಿದ್ದಾರೆ. ಆದರೆ ಕಾಲಾನುಕ್ರಮದಲ್ಲಿ ಅವರ ಕೀರ್ತಿ ಮಾತ್ರ ಉಳಿಯಿತು. ಅವರದ್ದಾಗಿದ್ದ ಇತರ ಎಲ್ಲ ವಸ್ತುಗಳನ್ನು ಅಪಹರಿಸಲಾಯಿತು. ಆ ಕೀರ್ತಿಯೊಂದರಿಂದಲೇ ಅವರು ಇನ್ನೂ ಉಳಿದಿರುತ್ತಾರೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಒಬ್ಬನು ಇತರ ಯಾವುದೇ ವಸ್ತುವಿಗಿಂತಲೂ ಸತ್ಕೀರ್ತಿಯನ್ನು ಗಳಿಸಲು ಪ್ರಯತ್ನಿಸಬೇಕು. ಅನೇಕ ಮನುಷ್ಯರು ಹೋರಾಡಲು ಹೆದರದೆ ರಣರಂಗದಲ್ಲಿ ತಮ್ಮ ಪ್ರಾಣಗಳನ್ನು ತ್ಯಜಿಸುತ್ತಾರೆ. ಆದರೆ ತೀರ್ಥಕ್ಷೇತ್ರಗಳನ್ನು ಸೃಷ್ಟಿಸತಕ್ಕ ಓರ್ವ ಸಾಧು ಪುರುಷನಿಗೆ ತನ್ನ ಆರ್ಜಿತ ಐಶ್ವರ್ಯವನ್ನು ಶ್ರದ್ಧೆಯಿಂದ ಕೊಡತಕ್ಕ ಸದವಕಾಶವನ್ನು ಒಬ್ಬನು ಪಡೆದಿರುವುದು ಅಪೂರ್ವವೇ ಆಗಿರುತ್ತದೆ. ಬಲಿ ಮಹಾರಾಜನು ಶುಕ್ರಾಚಾರ್ಯರಿಗೆ ಕೊಟ್ಟ ಗಂಭೀರವಾದ ಉತ್ತರವು ಅರ್ಥವತ್ತಾದದ್ದು. ವ್ಯಕ್ತಿಯ ಜೀವನದ ಭೌತಿಕ ಸಾಧನಗಳು, ಭೌತಿಕ ಕೀರ್ತಿ, ಇಂದ್ರಿಯ ತೋಷಣೆ ಮತ್ತು ಆರ್ಥಿಕಾಭಿವೃದ್ಧಿಗಳು ಸರಿಯಾಗಿ ಮುಂದುವರಿಯಬೇಕೆಂದು ಶುಕ್ರಾಚಾರ್ಯರು ಒತ್ತಿ ನುಡಿದಿದ್ದಾರೆ. ಇದನ್ನು ನೋಡಿಕೊಳ್ಳುವುದು ಗೃಹಸ್ಥನಾದವನ ಮುಖ್ಯ ಕರ್ತವ್ಯ. ಭೌತಿಕ ಸಮೃದ್ಧಿಗೆ ಬಾಧಕವಾಗುವುದಾದರೆ ಅಂತಹ ಯಾವುದೇ ಧರ್ಮತತ್ವವನ್ನು ಸ್ವೀಕರಿಸಲು ಯಾವೊಬ್ಬನೂ ಸಿದ್ಧನಾಗಿ ಇರುವುದಿಲ್ಲ. ಶುಕ್ರಾಚಾರ್ಯರು ಈ ಭೌತಿಕ ಜಗತ್ತಿನ ವ್ಯಕ್ತಿಯಾಗಿದ್ದುಕೊಂಡು ಭಕ್ತನ ತತ್ವಗಳನ್ನು ತಿಳಿದಿರಲಿಲ್ಲ. ಭಕ್ತನು ದೇವೋತ್ತಮ ಪರಮಪುರುಷನಿಗೆ ಪರಿಪೂರ್ಣ ತೃಪ್ತಿಯಾಗುವಷ್ಟರ ಮಟ್ಟಿಗೆ ಸೇವೆ ಸಲ್ಲಿಸಲು ದೃಢನಿಶ್ಚಯ ಮಾಡಿರುತ್ತಾನೆ. ಅಂತಹ ದೃಢನಿಶ್ಚಯಕ್ಕೆ ಅಡ್ಡಿಯುಂಟು ಮಾಡತಕ್ಕ ಯಾವುದನ್ನೇ ಆದರೂ ನಿಶ್ಚಯವಾಗಿ ತಿರಸ್ಕರಿಸಬೇಕು. ಇದು ಭಕ್ತಿಯ ತತ್ವವಾಗಿರುತ್ತದೆ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ಭಕ್ತಿ ಸೇವೆಯನ್ನು ನೆರವೇರಿಸುವುದಕ್ಕಾಗಿ ವ್ಯಕ್ತಿಯು ಅನುಕೂಲಕರವಾದದ್ದನ್ನು ಮಾತ್ರವೇ ಸ್ವೀಕರಿಸಬೇಕು ಮತ್ತು ಪ್ರತಿಕೂಲವಾದದ್ದನ್ನು ತಿರಸ್ಕರಿಸಬೇಕು. ಬಲಿ ಮಹಾರಾಜನಿಗೆ ತನ್ನಲ್ಲಿರುವ ಪ್ರತಿಯೊಂದನ್ನು ಭಗವಾನ್ ವಾಮನದೇವನ ಪಾದಕಮಲಕ್ಕೆ ಅರ್ಪಿಸುವ ಅವಕಾಶವಿದ್ದಿತು. ಆದರೆ ಶುಕ್ರಾಚಾರ್ಯರು ಈ ಭಕ್ತಿ ಸೇವೆಯ ಪ್ರಕ್ರಿಯೆಗೆ ಅಡ್ಡಿಯನ್ನು ಉಂಟು ಮಾಡುವುದಕ್ಕಾಗಿ ಒಂದು ಭೌತಿಕವಾದ ವಾದವನ್ನು ಮುಂದಿಡುತ್ತಿದ್ದರು. ಈ ಸನ್ನಿವೇಶಗಳಲ್ಲಿ ಬಲಿ ಮಹಾರಾಜನು ಅಂತಹ ಅಡ್ಡಿಗಳನ್ನು ನಿಜವಾಗಿಯೂ ನಿವಾರಿಸಬೇಕೆಂದು ನಿರ್ಧಾರ ಮಾಡಿದನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅವನು ಆ ಕ್ಷಣವೇ ಶುಕ್ರಾಚಾರ್ಯರ ಸಲಹೆಯನ್ನು ತಿರಸ್ಕರಿಸಲು ಮತ್ತು ತನ್ನ ಕರ್ತವ್ಯದಲ್ಲಿ ಮುಂದುವರಿಯಲು ನಿಶ್ಚಯಿಸಿದನು. ಹೀಗೆ ಅವನು ತನ್ನ ಸೊತ್ತುಗಳೆಲ್ಲವನ್ನು ಭಗವಾನ್ ವಾಮನದೇವನಿಗೆ ಕೊಟ್ಟನು. ಬಲಿ ಮಹಾರಾಜನು ಈ ಮೊದಲೇ ಅಜ್ಜನಾದ ಪ್ರಹ್ಲಾದ ಮಹಾರಾಜನಿಂದ ಆಶೀರ್ವಾದವನ್ನು ಪಡೆದಿದ್ದನು. ಆದುದರಿಂದ ಅವನು ರಾಕ್ಷಸ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದರೂ ಓರ್ವ ನಿರ್ಮಲ ಭಕ್ತನಾಗಿದ್ದನು. ಅತ್ಯುನ್ನತ ಭಕ್ತರಲ್ಲಿ ಸಾಧನ ಸಿದ್ಧ ಮತ್ತು ಕೃಪಾಸಿದ್ಧ ಎಂದು ಎರಡು ರೀತಿಯವರಿದ್ದಾರೆ. ಸಾಧನ ಸಿದ್ಧ ಎಂಬುದು ಗುರುವಿನಿಂದ ಆಜ್ಞೆ ಪಡೆದ ಮತ್ತು ನಿರ್ದೇಶಿತವಾದ ನಿಯಮನ ತತ್ವಗಳನ್ನು ತಪ್ಪದೆ ನಡೆಸುವ ಮೂಲಕ ಭಕ್ತನಾದವನನ್ನು ಸೂಚಿಸುತ್ತದೆ. ಒಬ್ಬನು ಅಂತಹ ಭಕ್ತಿ ಸೇವೆಯನ್ನು ಕ್ರಮಬದ್ಧವಾಗಿ ಕಾರ್ಯಗತಗೊಳಿಸಿದರೆ ಅವನು ಯಥಾಕಾಲದಲ್ಲಿ ನಿಶ್ಚಯವಾಗಿಯೂ ಪರಿಪೂರ್ಣತೆಯನ್ನು ಪಡೆಯುವನು.
ಆದರೆ ಭಕ್ತಿ ಸೇವೆಯ ಸಕಲ ಅವಶ್ಯಕ ವಿವರಗಳನ್ನು ನೆರವೇರಿಸಬಹುದಾದ ಬೇರೆ ಭಕ್ತರೂ ಇದ್ದಾರೆ. ಅವರು ಗುರುವಿನ ಮತ್ತು ಕೃಷ್ಣನ ಅಂದರೆ ಗುರುವಿನ ಮತ್ತು ದೇವೋತ್ತಮ ಪರಮಪುರುಷನ ಕೃಪಾವಿಶೇಷದಿಂದ ತಡವಿಲ್ಲದೆಯೇ ಪರಿಶುದ್ಧ ಭಕ್ತಿ ಸೇವೆಯ ಸಿದ್ಧಿಯನ್ನು ಪಡೆದಿರುತ್ತಾರೆ. ಬಲಿ ಮಹಾರಾಜನು ವಾಮನದೇವನಿಗೆ ದಾನವನ್ನು ಇತ್ತಂತಹ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.